Hey kids, welcome to yet another wonderful session by Physics Wala. Nana ಹೆಸರು ಶ್ರೀರಾಜ್, ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ. ಸೊ ಗೈಸ್, ಇನ್ನು ಕೆಲವು ದಿನಗಳಿದೆ ಫೈನಲ್ ಎಕ್ಸಾಮ್ಗೋಸ್ಕರ. ಸೈನ್ಸ್ ಎಕ್ಸಾಮ್ಸ್ ಬಂದ್ಬಿಟ್ಟಿದೆ, ಆಲ್ರೆಡಿ ಒಂದೆರಡು ಎಕ್ಸಾಮ್ಸ್ ಆಲ್ರೆಡಿ ಆಗೋಗಿದೆ. ಸೊ ಈ ಸಮಯದಲ್ಲಿ ವಾಟ್ ಆರ್ ದ ಇಂಪಾರ್ಟೆಂಟ್ ಫಿಸಿಕ್ಸ್ ಫಾರ್ಮುಲಾಸ್ ಯು ಹ್ಯಾವ್ ಟು ನೋ so that without any mistakes you are able to attend all the numericals whichever they are going to appear in your SSLC exam ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನ್ಯೂಮರಿಕಲ್ಸ್ ಬಂದು ಎರಡೇ ಚಾಪ್ಟರ್ ಇಂದ ಇರುತ್ತೆ. ಒಂದು ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಇನ್ನೊಂದು ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿಲಿ ಯೂಸ್ ಮಾಡುವಂತ ಫಾರ್ಮುಲಾ ಮ್ಯಾಗ್ನೆಟಿಸಮ್ ಅಲ್ಲಿ ಬರ್ಬೋದು. ಲಾಸ್ಟ್ ಪವರ್ ಬಗ್ಗೆ ಕೇಳ್ತಾರೆ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಈ ದಿನ ತಗೊಂಡ್ ಬಂದಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಅಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಬಂದ ಹಾಗೆ ನಿಮಗೆ ಹೇಳಿದೆ ನಾನು, ದ ನ್ಯೂಮರಿಕಲ್ಸ್ ವಿಲ್ ಬಿ ಫ್ರಮ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂತ. ಇದರಲ್ಲಿ ರೇ ಡಯಾಗ್ರಾಮ್ಸ್ ಡ್ರಾ ಮಾಡೋದು ನಿಮಗೆ ಗೊತ್ತೇ ಇರುತ್ತೆ. ರೇ ಡಯಾಗ್ರಾಮ್ಸ್ ಡ್ರಾ ಮಾಡಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಲ್ಲಿದೆ, ಆಬ್ಜೆಕ್ಟ್ ಇಲ್ಲಿಟ್ರೆ ಇಮೇಜ್ ಅಲ್ಲಿ ಫಾರ್ಮ್ ಆಗುತ್ತೆ, ಇದೆಲ್ಲ ಮಾಡ್ಬಿಡ್ತೀರಾ. ಆದ್ರೆ ಒಂದ್ ವೇಳೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತೆ ಇಮೇಜ್ ಡಿಸ್ಟೆನ್ಸ್ ಕಿಲೋಮೀಟರ್ ಗಟ್ಟಲೆ ಇದ್ರೆ ಅಷ್ಟು ಮೀಟರ್ ಮಾಡಕ್ಕೆ ವಿ ಡು ನಾಟ್ ಹ್ಯಾವ್ ಸಚ್ ಎ ಬಿಗ್ ಮೆಜರ್ಮೆಂಟ್, ಆರ್ ಅಷ್ಟು ಮಾಡಕ್ಕೆ ಟೈಮ್ ಮತ್ತೆ ಪೇಷನ್ಸ್ ಇರೋದಿಲ್ಲ ಅಲ್ವಾ. So we have a generalized mirror and lens formula. So ಏನದು, ಅದ್ರ ಮೇಲೆ ಕ್ವೆಶನ್ಸ್ ಬರ್ತಾ ಡೆಫಿನೆಟ್ ಆಗಿ ಬರುತ್ತೆ. ಸೊ ಗಮನ ಇಟ್ಟು ಕೇಳಬೇಕು. One of the mirror formula, the mirror formula what we have for both concave ಮತ್ತೆ convex mirror ಆದ್ರೆ, so we have 1 by f is equal to 1 by v plus 1 by u. What is this? ಇಲ್ಲಿ f ಬಂದು focal length of the mirror, v ಬಂದು image distance, ಮತ್ತೆ ಹಾಗೆ ನಮಗೆ u ಬಂದು that is the object distance. ಫಾರ್ ಎಕ್ಸಾಂಪಲ್ ಸರ್ ನಮ್ಗೆ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡಿ ಅಂದ್ರೆ ಶೋರ್. ಇಲ್ಲಿ ನೋಡ್ತಿದ್ದೀರಾ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ ಅಂದ್ರೆ ಕ್ಯಾಂಡಲ್. ದಿಸ್ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಲ್ಲಿಂದ ಮೆಜರ್ ಮಾಡ್ತೀರಾ. ಆಲ್ವೇಸ್ ಮೆಜರ್ಮೆಂಟ್ ಎಲ್ಲೇ ಇದ್ರು ಇಟ್ ಆಲ್ವೇಸ್ ಹ್ಯಾಪನ್ಸ್ ಫ್ರಮ್ ದ ಪೋಲ್ ಸೆಂಟರ್ ಆಫ್ ದ ಮಿರರ್, ರೈಟ್? ಎಸ್ ಸರ್. ಈಗ ಇಮೇಜ್ ಎಲ್ಲಿದೆ, ಇಮೇಜ್ ಬಂದು ಇಲ್ಲಿ ಇನ್ವರ್ಟೆಡ್ ಫಾರ್ಮ್ ಆಗ್ತಿದೆ. ದಿಸ್ ಇಸ್ ಇಮೇಜ್. ಪೋಲ್ ಇಂದ ಇಲ್ಲಿವರೆಗೆ ನೀವು ಮೆಜರ್ ಮಾಡಿದ ಹಾಗಾದ್ರೆ ದಟ್ ಈಸ್ ದಿ ಇಮೇಜ್, ರೈಟ್ ಸರ್. ಫೋಕಲ್ ಅಂತ ಏನು, ಪ್ಯಾರಲಲ್ ಆಗಿ ಒಂದು ಲೈಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ ಬರ್ತಿದ್ರೆ ದಟ್ passes through a point called focus, that is the focal length. So this is how you will be doing. ಯೂಶುವಲ್ ಆಗಿ ಎಕ್ಸಾಮ್ ನಲ್ಲಿ ನಿಮಗೆ ಎರಡು ವ್ಯಾಲ್ಯೂ ಕೊಟ್ಟಿರ್ತಾರೆ, ಯಾವ್ದಾದ್ರು ಎರಡು ವ್ಯಾಲ್ಯೂ ಕೊಟ್ಟಿರ್ಬೋದು, ಯಾವ್ದಾದ್ರು ಒಂದು ಕೊಟ್ಟಿಲ್ದಿರ ಅಂತ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಕೇಳ್ತಾರೆ. ಸರ್ ಅದೆಲ್ಲ ಆಯ್ತು, ಪಾಸಿಟಿವ್ ನೆಗೆಟಿವ್ ಯಾವಾಗ ತಗೋಬೇಕು ಸರ್, ಇದು ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಸೈನ್ ಕನ್ವೆನ್ಷನ್ಸ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ವಿತೌಟ್ ಸೈನ್ ಕನ್ವೆನ್ಷನ್ ನೀವು ನ್ಯೂಮರಿಕಲ್ ಮಾಡಿದ ಹಾಗಾದ್ರೆ ಇಟ್ ವಿಲ್ ನಾಟ್ ಬಿ ಗಿವಿಂಗ್ ಯು ದ ರೈಟ್ ಮಾರ್ಕ್ಸ್ ಆರ್ ದಿ ರೈಟ್ ಆನ್ಸರ್. ಸೊ ಸರ್ ಚಿಕ್ಕದಾಗಿ ಹೇಳಿ, ರೈಟ್? ಇಲ್ಲಿ ನೋಡ್ತಿದ್ದೀರಾ ಆಬ್ಜೆಕ್ಟ್ ಕಾಣಿಸ್ತಿದ್ಯಾ? ಎಸ್ ಸರ್. ಇಮೇಜ್ ನ ಆಬ್ಜೆಕ್ಟ್ ನ ಯಾವಾಗ್ಲೂ ಮಿರರ್ ಮುಂದೆ ಇಟ್ಟಿರ್ತೀವಿ. ಆಬ್ಜೆಕ್ಟ್ ಇಂದ ನಮ್ಗೆ ಲೈಟ್ ರೇ ಹೀಗೆ ಬರ್ತಾ ಇದೆ. ಎಸ್ ಸರ್, ಅದು ಕಾಣಿಸ್ತಾ ಇದೆ. ಗ್ರೇಟ್ ಗ್ರೇಟ್, ಡನ್. ಮೆಜರ್ಮೆಂಟ್ ಎಲ್ಲಿಂದ ಮಾಡ್ಬೇಕು ಅಂತ ಹೇಳಿದೆ, ಆಲ್ವೇಸ್ ಮೆಜರ್ಮೆಂಟ್ ಇಸ್ ಡನ್ ಫ್ರಮ್ ದಿ ಪೋಲ್ ಇಟ್ ಸೆಲ್ಫ್. ಒಂದ್ ವೇಳೆ ಲೈಟ್ ರೇ ಈ ಡೈರೆಕ್ಷನ್ ಅಲ್ಲಿ ಬರ್ತಿದೆ, ನಾವು ಪೋಲ್ ಇಂದ ಆಪೋಸಿಟ್ ಮೆಜರ್ ಮಾಡಿದ್ವಿ ಅಂದ್ರೆ ದಟ್ ಡೈರೆಕ್ಷನ್ ಇಸ್ ನೆಗೆಟಿವ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈಗ ನೋಡಿ, ಲೈಟ್ ರೇಸ್ ಆಬ್ಜೆಕ್ಟ್ ಇಂದ ಹೇಗೆ ಬರ್ತಿದೆ, ಈ ರೀತಿ ಬರ್ತಾ ಇದೆ. ಬಟ್ ಪೋಲ್ ಇಂದ ಆಬ್ಜೆಕ್ಟ್ ಮೆಜರ್ ಮಾಡ್ಬೇಕಂದ್ರೆ ನಾವು ಈ ಲೈಟ್ ರೇಗೆ ಆಪೋಸಿಟ್, ಇನ್ಸಿಡೆಂಟ್ ಲೈಟ್ ರೇಗೆ ಆಪೋಸಿಟ್ ಮೆಜರ್ ಮಾಡ್ತಿದೀವಲ್ಲ, ದಟ್ಸ್ ವೈ ದಟ್ ಇಸ್ ನೆಗೆಟಿವ್. ವಾಟ್ ಎವರ್ ಡಿಸ್ಟೆನ್ಸ್ ಮೆಜರ್ಡ್ ಫ್ರಮ್ ದ ಪೋಲ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆನ್ಸ್, ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ ನೆಗೆಟಿವ್. ಸರ್ ಇನ್ನೊಂಥರ ಹೇಳಿ, ರೈಟ್? ಪೋಲ್ ಇಂದ ಆಬ್ಜೆಕ್ಟ್ ಸೈಡ್ ನೀವು ಯಾವಾಗಾದ್ರೂ ಮೆಜರ್ ಮಾಡಿದ್ರೆ ನೆಗೆಟಿವ್, ಪೋಲ್ ಇಂದ ಆಬ್ಜೆಕ್ಟ್ ಇಲ್ಲದೆ ಇರೋ ಸೈಡ್ ಮಿರರ್ ಆ ಸೈಡ್ ನೀವು ಮೆಜರ್ ಮಾಡಿದ್ರೆ ಪಾಸಿಟಿವ್. ಇದು ಯಾವ ರೀತಿ ಕಾಣಿಸ್ತಿದೆ? ದಿಸ್ ಇಸ್ ಎ ಕಾನ್ವೆಕ್ಸ್ ಮಿರರ್. ದಿಸ್ ಇಸ್ ವಾಟ್? ದಿಸ್ ಇಸ್ ಅ ಕಾನ್ವೆಕ್ಸ್ ಮಿರರ್, ಹೌದಾ? ದಿಸ್ ಇಸ್ ಕಾನ್ವೆಕ್ಸ್ ಮಿರರ್. ಫಾರ್ ಎಕ್ಸಾಂಪಲ್ಗೋಸ್ಕರ ಲೆಟ್ ಸಿ, ಫೋಕಸ್ ಕಾನ್ವೆಕ್ಸ್ ಮಿರರ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಎಲ್ಲಿಂದ ಮೆಜರ್ ಮಾಡಬೇಕು? ಪೋಲ್ ಇಂದ ಮಾಡಬೇಕು. ಫೋಕಸ್ ಬಂದ್ಬಿಟ್ಟು ಇಟ್ ಈಸ್ ಇನ್ ದಿ ಆಪೋಸಿಟ್ ಸೈಡ್, ದಟ್ ಈಸ್ ದ ಸೇಮ್ ಸೈಡ್ ಆಫ್ ಇನ್ಸಿಡೆನ್ಸ್ ಅಥವಾ ಆಬ್ಜೆಕ್ಟ್ ಗಿಂತ ಬೇರೆ ಕಡೆ ಇದೆ. ಸೊ ಫೋಕಸ್ ಇಸ್ ಅಟ್ ಪಾಸಿಟಿವ್. ಅದೇ ಒಂದ್ ವೇಳೆ ಕಾನ್ಕೇವ್ ಆದ್ರೆ ಹೇಗಿರುತ್ತೆ, ಇಲ್ಲಿ ನೋಡಿ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದೀವಿ ಅದೇ ಸೈಡ್ ಅಲ್ಲಿ ಫೋಕಸ್ ಇದೆ. ಸೊ ಕಾನ್ಕೇವ್ ನಲ್ಲಿ ಫೋಕಸ್ ಬಂದ್ಬಿಟ್ಟು ದಟ್ ಇಸ್ ನೆಗೆಟಿವ್, ಕಾನ್ವೆಕ್ಸ್ ನಲ್ಲಿ ಪಾಸಿಟಿವ್. ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಫೈನಲ್ ಆಗಿ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ನೆನಪಿರ್ಲಿ. ಅಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿಲ್ ಬಿ ಆಲ್ವೇಸ್ ನೆಗೆಟಿವ್ ಅಕಾರ್ಡಿಂಗ್ ಟು ದ ಸೈನ್ ಕನ್ವೆನ್ಷನ್ಸ್. ಕ್ಲಿಯರ್ ಆಗಿದ್ಯಾ? ಲೆಟ್ ಇಟ್ ಬಿ ಫಾರ್ ಕಾನ್ಕೇವ್ ಆರ್ ಕಾನ್ವೆಕ್ಸ್ ಮಿರರ್. ಶೋರ್ ಸರ್, ಅರ್ಥ ಆಯ್ತು. ಕಮಿಂಗ್ ಟು ಮ್ಯಾಗ್ನಿಫಿಕೇಶನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಹೆಲ್ಪ್ಸ್ ಅಸ್ ಟು ಡಿಸೈಡ್ ಸೈಜ್ ಆಫ್ ದಿ ಇಮೇಜ್ ಆರ್ ಸೈಜ್ ಆಫ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಎಷ್ಟಿತ್ತಂದ್ರೆ ಇಮೇಜ್ ಎಷ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿದ ಹಾಗೆ ಇಲ್ಲಿ ನೋಡಿ, ಒಂದು ಆಬ್ಜೆಕ್ಟ್ ಸಣ್ಣದಾಗಿ ಚಿಕ್ಕದಾಗಿದೆ, ಆದ್ರೆ ಅದ್ರ ಇಮೇಜ್ ದೊಡ್ಡದಾಗಿದೆಯಲ್ಲ, ಇದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋಕೆ ನಿಮ್ಗೆ
ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಬೇಕು. ಫಾರ್ಮುಲಾ ಏನು? HI/HO is equal to ಮ್ಯಾಗ್ನಿಫಿಕೇಶನ್. ಓಕೆ, ಇನ್ನೊಂದು ಫಾರ್ಮುಲಾ ಏನು? -V/U. ಇಲ್ಲಿ ನೋಡಿ, ಮಿರರ್ ಬಂದ್ಬಿಟ್ಟು -V/U. ದಿಸ್ ಇಸ್ ನಾಟ್ ಫಾರ್ ಲೆನ್ಸ್, ದಿಸ್ ಇಸ್ ಫಾರ್ ಮಿರರ್. ಹೌದಾ? ರೈಟ್ ಸರ್, ಮ್ಯಾಗ್ನಿಫಿಕೇಶನ್ ನಮಗೆ ಈ ಫಾರ್ಮುಲಾ ಯೂಸ್ ಮಾಡಿದ್ವಿ, -3 ಬಂತು. ಏನ್ ಮಾಡಬೇಕು? ವಾಟ್ ಶಲ್ ವಿ ಕನ್ಕ್ಲೂಡ್? -3 ಅದರದ್ದು ಮಾಡ್ಯುಲಸ್ ತಗೋಬೇಕು. ಮಾಡ್ಯುಲಸ್ ತಗೊಂಡ್ರಿ ಅಂದ್ರೆ -3 ಮೈನಸ್ ಹೊಟ್ಟೋಗಿ ಜಸ್ಟ್ ಪ್ಲಸ್ ಬರುತ್ತೆ. ಇದನ್ನ ಈ 3 ಕಂಡೀಷನ್ ಜೊತೆ ಮೆಜರ್ ಮಾಡಿ. ಇಸ್ ಇಟ್ ಮ್ಯಾಗ್ನಿಫಿಕೇಶನ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು 1? ಹೌದಾ? ಇಲ್ಲ, 1 ಗಿಂತ ಜಾಸ್ತಿ ಇದೆ. ಸೊ 1 ಗಿಂತ ಜಾಸ್ತಿ ಇದೆ ಅಂದ್ರೆ ಇಮೇಜ್ ಬಂದು ದಟ್ ಈಸ್ ಎನ್ ಲಾರ್ಜ್ ಅನ್ಬೇಕು. ಬಟ್ ಸರ್, ನನಗೆ ನಂಬರ್ ಲೈನ್ ಗೊತ್ತು, -3 ನೋಡಿದೆ, ಇದ್ರ ಜೊತೆ ಕಂಪೇರ್ ಮಾಡಿದ್ರೆ -3 is less than 1. ನಾನು ಹೇಳ್ಬೋದಾ ಇಮೇಜ್ ಇಸ್ ಸ್ಮಾಲರ್ ಅಂತ? ನೆವರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕೆ ಅಂದ್ರೆ ಯು ವಿಲ್ ಗೋ ರಾಂಗ್. ನಮ್ಗೆ ಮಾಡ್ಯುಲಸ್ ತಗೊಂಡಾಗ ಮ್ಯಾಗ್ನಿಫಿಕೇಶನ್ ಬರೋದೇ ಶುಡ್ ಬಿ ಕಂಪೇರ್ಡ್ ಇನ್ ದಿಸ್ ಫಾರ್ಮುಲಾ. ಮತ್ತೆ ಪ್ಲಸ್ ಮೈನಸ್ ಯಾಕಿದೆ ಸರ್? ಸುಮ್ಮನೆ ವೇಸ್ಟ್ ಅಂದ್ರೆ ನೋ, ದ ಪ್ಲಸ್ ಇಂಡಿಕೇಟ್ಸ್ ಹಿಯರ್ ದ ಇಮೇಜಸ್ ಎರೆಕ್ಟ್. ಅಂದ್ರೆ ವರ್ಚುವಲ್ ಇಮೇಜಸ್ ಆಲ್ವೇಸ್ ಎರೆಕ್ಟ್ ಇರುತ್ತಲ್ವಾ, ಸೊ ದಟ್ ಈಸ್ ಎರೆಕ್ಟ್. ಮೈನಸ್ ಬಂತಪ್ಪ, ಒಂದ್ ವೇಳೆ ಮೈನಸ್ ಬಂತು ಮ್ಯಾಗ್ನಿಫಿಕೇಶನ್ ಅಲ್ಲಿ, ಹಾಗಿದ್ರೆ ಏನ್ ಮಾಡ್ಬೇಕು? ಸಿಂಪಲ್, ಮೈನಸ್ ಅಂದ್ರೆ ಇಮೇಜ್ ಇನ್ವರ್ಟೆಡ್ ಇದೆ ಅಂತ. ಯಾವ ಇಮೇಜ್ ಇನ್ವರ್ಟ್ ಇರುತ್ತೆ? ರಿಯಲ್ ಅಷ್ಟೇ ಅಲ್ವಾ ಇನ್ವರ್ಟ್ ಇರೋದು. ಸೊ ರಿಯಲ್ ಇಮೇಜಸ್ ವಿಲ್ ಆಲ್ವೇಸ್ ಬಿ ಇನ್ವರ್ಟೆಡ್. ದಾಟ್ ವುಡ್ ಬಿ ರಿಗಾರ್ಡಿಂಗ್ ಮ್ಯಾಗ್ನಿಫಿಕೇಶನ್. ರೈಟ್. ಲಾಸ್ ಆಫ್ ರಿಫ್ಲೆಕ್ಷನ್ ಮೇಲೆ ಕೇಳ್ತಾರಾ ಸರ್? ರಿಫ್ಲೆಕ್ಷನ್ ಅಲ್ಲಪ್ಪ, ಇದು ರಿಫ್ರಾಕ್ಷನ್. ಎಸ್, ಲಾಸ್ ಆಫ್ ರಿಫ್ರಾಕ್ಷನ್ ಮೇಲೂ ಕೇಳ್ತಾರೆ. ಸೊ ಸ್ನೆಲ್ಸ್ ಲಾ ನಿಮಗೆ ನೆನಪಿದ್ಯಾ? ವಾಟ್ ಇಸ್ ಸ್ನೆಲ್ಸ್ ಲಾ ಮೈ ಡಿಯರ್ ಸ್ಟೂಡೆಂಟ್ಸ್? ಏನಂತ ಹೇಳುತ್ತೆ? N1 sin I is equal to N2 sin R ಅಂತ ಹೇಳುತ್ತಲ್ಲ. ವೆಲ್ ಯು ನೋ ದಿಸ್ ರೈಟ್, ನಿಮ್ಗೆ ಎಲ್ಲರಿಗೂ ಇದು ಗೊತ್ತಿದೆ, ಸ್ನೆಲ್ಸ್ ಲಾ. ಸೊ ಏನಂತ ಬರಿಬೋದು? N1 divided by N2 is equal to sin R divided by sin I ಅಂತ ಬರ್ಕೋಬೋದಾ? ಡೆಫಿನೆಟ್ ಆಗಿ ಬರಿಬೋದಲ್ವಾ? ಸೊ ದಿಸ್ ಇಸ್ ಸ್ನೆಲ್ಸ್ ಲಾ. ಇದ್ರ ಮೇಲೆ ನ್ಯೂಮರಿಕಲ್ಸ್ ಬರ್ಬೋದು. ಅಂಡ್ ಸೈನ್ ವ್ಯಾಲ್ಯೂ ನೀವು ಜಸ್ಟ್ ಸೈನ್ 0, 30, 45, 60, 90 ನೋಡ್ಕೊಳ್ಳಿ. ದಟ್ ವುಡ್ ಬಿ ಗ್ರೇಟ್. ಹೌದಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್. What kind of numericals you might ask? See, told you right, regarding refractive index. Okay, refractive index ಆ ರೀತಿನೂ ಮಾಡಬಹುದು. What's the other way? Refractive index of first medium with respect to second medium ಕೇಳಿದಾಗ, so n12 is n1 divided by n2 ಬರೀತೀರಾ. ಸರ್, ನಮ್ಗೆ ಇನ್ನೊಂದು ಗೊತ್ತು, ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಗೆ ಬರಿಬೇಕು ವಿತ್ ದ ಹೆಲ್ಪ್ ಆಫ್ ಸ್ಪೀಡ್ ಆಫ್ ಲೈಟ್ ಅಂತ. ಅದ್ ಹೇಗೆ ಬರ್ಕೋಬೇಕು ಹೇಳ್ತೀರಾ? ಡೆಫಿನೆಟ್ಲಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೀಡ್ ಆಫ್ ಲೈಟ್ ಬರೆದಾಗ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. Refractive index is inversely proportional to ಏನು? The speed of light ಮಕ್ಕಳೇ. ಅಂದ್ರೆ ಈ ಫಾರ್ಮುಲಾ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, N12 ಬಂದ್ಬಿಟ್ಟು N1/N2 ಅನ್ನೋದು ನಮಗೆ ಗೊತ್ತು. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 1 ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2. ಅದೇ ಸ್ಪೀಡ್ ಆಫ್ ಲೈಟ್ ಅಲ್ಲಿ ಮಾತಾಡ್ಬೇಕಂದ್ರೆ ಏನು? V2 divided by V1. ಏನಕ್ಕೆ ಸರ್ ಹೀಗೆ ಬರೆದ್ರಿ? ಬಿಕಾಸ್ N1 is equal to, N1 is inversely proportional, refractive index is inversely proportional to V1 ಅಲ್ವಾ? ಅದೇ ತರ N2 is inversely proportional to V2 ಅಲ್ವಾ? ಸೊ N1/N2 ಮಾಡಿದ ಹಾಗೆ ಆದ್ರೆ ನಮಗೆ V2/V1 ಬರುತ್ತೆ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಏನು? ಸ್ಪೀಡ್ ಆಫ್ ಲೈಟ್. ಹೌದಾ? ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಸ್ಪೀಡ್ ಆಫ್ ಲೈಟ್. ಇದ್ರ ಮೇಲೂ ಕ್ವಶನ್ಸ್ ಬರ್ಬೋದು. ಡೆಫಿನೆಟ್ ಆಗಿ ನಿಮ್ಗೆ 2 ಫಾರ್ಮುಲಾಸ್ ನೆನಪಿರ್ಬೇಕು. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬರೆಯೋದಾದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ ಅಷ್ಟೇ. ಇದೇನಿದು? ಇದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಲೇಟಿವ್ ಅಂದ್ರೆ ಟು ಡಿಫ್ರೆಂಟ್ ಮೀಡಿಯಂ ಅದರ್ ದ್ಯಾನ್ ವಾಟ್? ಏರ್ ಆರ್ ವ್ಯಾಕ್ಯೂಮ್. ಹೌದಾ? ಸೊ ದಿಸ್ ಇಸ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅದೇ ನೀವು ಏರ್ ಅಥವಾ ವ್ಯಾಕ್ಯೂಮ್ ಜೊತೆ ಕಂಪೇರ್ ಮಾಡ್ತಿದ್ದೀರಾ ಅಂದ್ರೆ ವಿ ಕಾಲ್ ದಟ್ ಆಸ್ ವಾಟ್? ಆಸ್ ಆನ್ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ನಾ ಹೇಳಿದ್ನಲ್ಲ ನೋಡಿ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದೆ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಮ್ಯಾಕ್ಸಿಮಮ್ ಇದೆ. ಜಾಸ್ತಿ 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 ಮಾಡ್ಕೊಂಬನ್ನಿ. ಇಲ್ಲಿ 2.42 1 ಗಿಂತ ಜಾಸ್ತಿ ಇದೆ ರಿಫ್ರಾಕ್ಟಿವ್ ಇಂಡೆಕ್ಸ್. ಹಾಗೆ ನೋಡಿದ್ರೆ ಸ್ಪೀಡ್ ನೋಡಿದ್ರ, ಸ್ಪೀಡ್ ಏನಾಯ್ತು? ಸ್ಪೀಡ್ ಕಡಿಮೆ ಆಯ್ತು. 3 × 10⁸. ಇದು 1 lakh ಅಷ್ಟೇ ಇದೆ. ಇದು 3 lakh ಮೀಟರ್ ಪರ್ ಸೆಕೆಂಡ್ ಇದ್ರೆ ಇದು 1 lakh ಮೀಟರ್ ಪರ್ ಸೆಕೆಂಡ್ ಇದೆ. ಸಿಂಪಲ್. ಹೌದಾ? ಎಸ್ ಸರ್. ಎಸ್. ನೆಕ್ಸ್ಟ್ ಹೋಗೋಣ. ದಟ್ ಈಸ್ ಲೈಕ್ ಲೆನ್ಸಸ್. ಲೆನ್ಸಸ್ ನಲ್ಲಿ ಇಮೇಜ್ ಫಾರ್ಮ್ ಆಗೋದು ಡೆಫಿನೆಟ್ ಆಗಿ ಬರುತ್ತೆ. ರೇಡಾಗ್ರಾಮ್ಸ್ ಗೊತ್ತು. ಫಾರ್ಮುಲಾ ಏನು ಸರ್? ಸೊ ದ ಲೆನ್ಸ್ ಫಾರ್ಮುಲಾ ಬಂದ್ಬಿಟ್ಟು ವೆರಿ ಸಿಂಪಲ್. 1/f is equal to 1/v ಮೈನಸ್ ಬರುತ್ತೆ ಮಕ್ಕಳೇ, -1/u. ರೈಟ್? ಸೊ ಸರ್, ಫಾರ್ಮುಲಾಸ್ ಬರ್ದಿದ್ದಾಯ್ತು, ಬಟ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ನೋ, ವಿ ಆರ್ ಗೋಯಿಂಗ್ ಟು ಯೂಸ್ ದ ಸೇಮ್ ಸೈನ್ ಕನ್ವೆನ್ಷನ್ಸ್. ನಾನು ಯಾವ್ದಾದ್ರೆ ಸೈನ್ ಕನ್ವೆನ್ಷನ್ಸ್ ಅಲ್ಲಿ ಹೇಳದ್ನಲ್ಲ, ದ ಸೇಮ್ ವರ್ಕ್ಸ್ ಹಿಯರ್. ಬಟ್ ಪೋಲ್ ಬದಲು ನಮ್ಗೆ ಇಲ್ಲಿ ಏನಿರುತ್ತೆ?
ಆಪ್ಟಿಕಲ್ ಸೆಂಟರ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಅದನ್ನ ಬಿಟ್ಟು ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು? ಕ್ವಿಕ್ ರಿವಿಷನ್. ಆಬ್ಜೆಕ್ಟ್ ಇಲ್ಲಿದೆ, ನೀವು ಆಪ್ಟಿಕಲ್ ಸೆಂಟರ್ ಇಂದ ಆಬ್ಜೆಕ್ಟ್ ಕಡೆ ಮೆಷರ್ ಮಾಡೋದಾದ್ರೆ ನೆಗೆಟಿವ್, ಆಪ್ಟಿಕಲ್ ಸೆಂಟರ್ ಇಂದ ಅದರ್ ಸೈಡ್ ಮೆಷರ್ ಮಾಡೋದಾದ್ರೆ ಪಾಸಿಟಿವ್. ಮೇಲಕ್ಕೆ ಮ್ಯಾಗ್ನಿಫಿಕೇಶನ್ ಅಲ್ಲಿ ಪ್ಲಸ್ ಬಂತಂದ್ರೆ ದಟ್ ಇಸ್ ಅಪ್ರೈಟ್ ಅಂಡ್ ಎರೆಕ್ಟ್, ಅದನ್ನ ವರ್ಚುವಲ್ ಅಂತ ಕರಿತೀವಿ. ಅದೇ ಉಲ್ಟಾ ಬಂತು, ಇಲ್ಲಿ ನೋಡಿದ್ರ ಉಲ್ಟಾ ಇದೆ ಆಬ್ಜೆಕ್ಟ್, ಉಲ್ಟಾ ಇದೆ ಅಂದ್ರೆ ನೆಗೆಟಿವ್ ಬಂತು, ರಿಯಲ್ ಅಂಡ್ ಇನ್ವರ್ಟೆಡ್. ಸಿಂಪಲ್. ಸೈನ್ ಕನ್ವೆನ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೇಮ್ ಮಕ್ಳೇ ಸೈನ್ ಕನ್ವೆನ್ಷನ್ಸ್ ಇಲ್ಲೂ ಅಷ್ಟೇ, ಬಟ್ ಫಾರ್ಮುಲಾ ಏನು? ದಿಸ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಲೆನ್ಸ್ ಅಲ್ವಾ. ಲೆನ್ಸ್ ಫಾರ್ಮುಲಾ ಬಂದಾಗ ಮೈನಸ್ ಇರೋದಿಲ್ಲ, ವಿ ಬೈ ಯು ಅಷ್ಟೇ, ಹೆಚ್ ಐ ಬೈ ಹೆಚ್. ಓಕೆ, ಬಟ್ ಫಾರ್ಮುಲಾ ಏನು? ವಿ ಬೈ ಯು. ಅದೇ ರೀತಿ ಪಾಸಿಟಿವ್ ಬಂತಂದ್ರೆ ಇಟ್ ಇಸ್ ವರ್ಚುವಲ್. ಯಾಕೆ? ಹೇಗ್ ಸರ್ ಹೇಳ್ತೀರಾ ವರ್ಚುವಲ್ ಅಂತ? ಸೇಮ್ ಹಿಂದೆ ಹೇಳಿದ್ ನೆನಪಿದ್ಯಾ? ಪಾಸಿಟಿವ್ ಬಂತಂದ್ರೆ ವಿ ಕನ್ಕ್ಲೂಡ್ ದಟ್ ವಾಟ್ ಇಸ್ ಹ್ಯಾಪನಿಂಗ್. ಇಫ್ ಇಟ್ ಇಸ್ ಪಾಸಿಟಿವ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಸೇ ಇಟ್ ಇಸ್ ಎರೆಕ್ಟ್. ಯಾವ ಇಮೇಜ್ ಎರೆಕ್ಟ್ ಆಗಿರುತ್ತೆ? ವರ್ಚುವಲ್ ಇಮೇಜ್ ಅಷ್ಟೇ. ನೆಗೆಟಿವ್ ಬಂತಂದ್ರೆ ಮ್ಯಾಗ್ನಿಫಿಕೇಶನ್ ಅಲ್ಲಿ ಅಗೇನ್ ಇಟ್ ಇಸ್ ಇನ್ವರ್ಟೆಡ್. ಇನ್ವರ್ಟೆಡ್ ಅಂದ್ರೆ ಏನು? ಓನ್ಲಿ ರಿಯಲ್ ಇಮೇಜಸ್ ವಿಲ್ ಬಿ ಇನ್ವರ್ಟೆಡ್. ಇದೊಂದೇ ಈ ಎಲ್ಲೋ ಬರ್ದಿನಲ್ಲ, ಪಾಸಿಟಿವ್ ಮೈನಸ್ ಅಷ್ಟೇನೆ ಈ ಲೆನ್ಸ್ ಅಲ್ಲೂ ನಮ್ಗೆ ಸೇಮ್ ಬರುತ್ತೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಕ್ಲಿಯರ್ ಆಗಿದ್ಯಾ ಮಕ್ಳೇ? ಎಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇನ್ನೊಂದು ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಪವರ್ ಆಫ್ ಲೆನ್ಸ್ ಕೇಳ್ತಾರೆ. ಪವರ್ ಆಫ್ ಲೆನ್ಸ್ ತುಂಬಾ ಸಿಂಪಲ್. ನೀವು ಫೋಕಲ್ ಲೆಂತ್ ಕಂಡುಹಿಡಿದಿದ್ದೀರಾ ಅಂದ್ರೆ ಅದ್ರದ್ದೊಂದು ರೆಸಿಪ್ರೋಕಲ್ ತಗೊಂಡ್ಬಿಟ್ರೆ ದಾಟ್ ಗಿವ್ಸ್ ಯು ಪವರ್ ಕಿಡ್ಸ್. ಹೌದಾ? ಸೊ ಪವರ್ ಇಸ್ ಈಕ್ವಲ್ ಟು 1 by ಫೋಕಲ್ ಲೆಂತ್. ಫೋಕಲ್ ಲೆಂತ್ ಎಲ್ಲಿ ಇರಬೇಕು? ಇಟ್ ಶುಡ್ ಬಿ ಇನ್ ಮೀಟರ್ಸ್, ಇಟ್ ಶುಡ್ ಬಿ ಇನ್ ಎಸ್ ಐ ಯೂನಿಟ್. ವೈ ಸರ್? ನೀವು ಇದನ್ನ ಎಸ್ ಐ ಯೂನಿಟ್ ನಲ್ಲಿ ತಗೊಂಡಂಗಾದ್ರೆ ಪವರ್ ಯೂನಿಟ್ ಬಂದು ನಮ್ಗೆ ಎಸ್ ಐ ಯೂನಿಟ್ ನಲ್ಲಿ ಸಿಗತ್ತೆ, ಆರ್ ಎಲ್ಸ್ ಇಟ್ ವೋಂಟ್ ಬಿ ದೇರ್. ಹೌದಾ? ನೆಕ್ಸ್ಟ್, ಪವರ್ ಇಸ್ ಈಕ್ವಲ್ ಟು 1 by ಫೋಕಲ್ ಲೆಂತ್. ಸೆಂಟಿಮೀಟರ್ ಇದ್ದಾಗ ಏನ್ ಮಾಡಬೇಕು? 10⁻². ಕನ್ವರ್ಷನ್ ಮಾಡ್ತಿದ್ದೀರಾ ಅಷ್ಟೇ. ರೈಟ್, ಸೆಂಟಿಮೀಟರ್ ಟು ಮೀಟರ್ ಕನ್ವರ್ಷನ್ ಮಲ್ಟಿಪ್ಲೈಡ್ ಬೈ 10⁻². ಯಾಕೆ? ಡೈರೆಕ್ಟ್ ಇನ್ವರ್ಸ್ ಪ್ರಪೋರ್ಷನ್ ನೋಡ್ಕೋಬೇಕು ನೀವು. ರೈಟ್, ನೆಕ್ಸ್ಟ್ 10⁻² ನ ಮೇಲ್ ಕಳ್ಸಿದ್ರೆ ಏನಾಗುತ್ತೆ? 10⁻+2 ಆಗುತ್ತಲ್ವಾ. ಸೊ P is equal to 100 by F in centimeter ಮಾಡಿದ್ರು you will be getting the power in SI unit, that's diopter. Right? Yes. ಇನ್ನೊಂದು ಚಾಪ್ಟರ್ ನ್ಯೂಮರಿಕಲ್ಸ್ ಅಲ್ಲಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಫ್ರಮ್ ಎಲೆಕ್ಟ್ರಿಸಿಟಿ. ಲೈಟ್ ಆಯ್ತು, ದ ನೆಕ್ಸ್ಟ್ ಇಸ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿಲಿ ದ ಫಸ್ಟ್ ಎವರ್ ಫಾರ್ಮುಲಾ ವಾಟ್ ಯು ಕಮ್ ಅಕ್ರಾಸ್ ಇಸ್ Q is equal to NE. Q ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ಚಾರ್ಜ್ ಇನ್ ಕೂಲಮ್. N is number of electrons, E is charge on one electron. ಅದು ಬಂದು ಎಷ್ಟಿದೆ? 1.6 into 10⁻19. Minus yes, minus 1.6 into 10⁻19. SI unit ಏನು? SI unit is coulomb represented by capital C. Right, what's the next formula? What you might come across? Current. Electricity is all about current alva. Current is rate of flow of charges, I by T, charge by time. So this is the formula, this is the unit, charge by time, that is joules per second. ಅಥವಾ ಇದು ಸಿಂಪಲ್ ಆಗಿ ಆಂಪಿಯರ್ ಅಂತ ಬರೆದ್ರು ಆಯ್ತು. ಆಂಪಿಯರ್ ಇಸ್ ಆಲ್ಸೋ ದಿ ಯೂನಿಟ್ ಆಫ್ ಕರೆಂಟ್, SI ಯೂನಿಟ್. ದೆನ್ ಕಮ್ಸ್ ಅವರ್ ವೋಲ್ಟೇಜ್. ವೋಲ್ಟೇಜ್ ಇಸ್ ದ ಪುಷಿಂಗ್ ಫೋರ್ಸ್. ರೈಟ್, ನೆನಪಿದ್ಯಾ? ನಾನು ಇದೊಂದು ಡಯಾಗ್ರಾಮ್ ತೋರಿಸಿದ್ದೆ ನಿಮ್ಗೆ. ರೈಟ್, ವೋಲ್ಟೇಜ್ ಅಂದ್ರೆ ಏನು? ದ ವೋಲ್ಟೇಜ್ ಇಸ್ ದ ಪುಷಿಂಗ್ ಫೋರ್ಸ್ ಫಾರ್ ವಾಟ್? ಫಾರ್ ಎಲೆಕ್ಟ್ರಾನ್ಸ್. ಹೌದಾ? ಸೊ ವೋಲ್ಟೇಜ್ ಜಾಸ್ತಿ ಮಾಡಿದಂಗಾದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಇರುತ್ತೆ. So the one which is limiting that is resistor. Howda? That is resistance. Howda? Let it be. But voltage andre enu? That is like number of work. How much is work done in pushing the charges? Charge na push ಮಾಡಬೇಕಂದ್ರೆ how much work is that? SI unit is volts or joules per coulomb ಅಂತನೂ ಬರೀಬಹುದು. Right? Next comes electrical symbols. Electrical symbol draw ಮಾಡಕ್ಕೆ ಹೇಳ್ತಾರೆ. ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ how to draw the electrical symbols. ಸೊ ಸೆಲ್ ಅಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಟರ್ಮ್ ಇರುತ್ತೆ. ಕಾಂಬಿನೇಷನ್ ಆಫ್ ಸೆಲ್ಸ್ ನಾವೇನಂತ ಕರಿತೀವಿ? ಬ್ಯಾಟ್ರಿ ಅಂತ ಕರಿತೀವಿ ಮಕ್ಳೇ. ದಿಸ್ ಇಸ್ ಪ್ಲಸ್ ಮೈನಸ್. ಪ್ಲಗ್ ಆರ್ ಕೀ, ದಟ್ ಈಸ್ ಓಪನ್. ಓಪನ್ ಅಂದ್ರೆ ಇಲ್ಲೊಂದು ಸರ್ಕ್ಯೂಟ್ ಡಯಾಗ್ರಾಮ್ ಕಂಪ್ಲೀಟ್ ಆಗಿರಲ್ಲ ಫಾರ್ ದ ಕರೆಂಟ್ ಟು ಫ್ಲೋ. ದಟ್ ಈಸ್ ಕ್ಲೋಸ್. ಕ್ಲೋಸ್ ಅಂದ್ರೆ ಒಂದು ಕೀ ಬರೀತೀರಾ. ದಿಸ್ ಇಸ್ ಹೌ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಲೋಸ್ ಲುಕ್ ಲೈಕ್. ರೆಸಿಸ್ಟೆನ್ಸ್, ದಟ್ ಈಸ್ ದಿ ಆಪೋಸಿಷನ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್. ಹೇಗೆ ಬರೀತೀರಾ? ರೆಸಿಸ್ಟರ್ ಇದು. ಓಕೆ, ರೆಸಿಸ್ಟರ್. ರಿಯೋಸ್ಟಾಟ್ ಅಂದ್ರೆ ಏನು? ಸೇಮ್, ವೇರಿಯಬಲ್ ರೆಸಿಸ್ಟರ್. ರೆಸಿಸ್ಟರ್ ಬಂದು ಬರ್ದು ಒಂದು ಆರೋ ಮಾರ್ಕ್ ಹಾಕಿದ್ರಂದ್ರೆ ದಟ್ ಈಸ್ ವೇರಿಯಿಂಗ್ ಅಂತ ಅರ್ಥ. ಎಲೆಕ್ಟ್ರಿಕ್ ಬಲ್ಬ್ ಹೇಗೆ ಬರೀತೀರಾ? ವಿಗ್ಲಿ ಸ್ಟ್ರಕ್ಚರ್. ದಿಸ್ ಇಸ್ ಹೌ ಅನ್ ಎಲೆಕ್ಟ್ರಿಕ್ ಬಲ್ಬ್ ಲುಕ್ಸ್ ಲೈಕ್. ಇಷ್ಟೇನಾ ಸರ್? ಇನ್ನೊಂದು ಚಿಕ್ಕದಾಗಿದೆ. ವೈರ್ ಜಾಯಿಂಟ್, ಎರಡು ವೈರ್ ಜಾಯಿಂಟ್ ಆಗಿದೆ ಅಂದ್ರೆ ಹೇಗೆ? ದರ್ ಇಸ್ ಅ ಜಂಕ್ಷನ್. ಹೌದಾ? ವೈರ್ ಕ್ರಾಸಿಂಗ್ ವಿತೌಟ್ ಜಾಯಿಂಟ್. ಒಂದು ವೈರ್ ಹೋಗಿದೆ, ಅದ್ರ ಮೇಲೆ ಇನ್ನೊಂದು ವೈರ್ ಹೋಗಿದೆ ವಿತೌಟ್ ಜಾಯಿಂಟಿಂಗ್. ಆಮೀಟರ್ ಹೇಗೆ? ಒಂದು ಸರ್ಕಲ್, ಪಾಸಿಟಿವ್ ನೆಗೆಟಿವ್. ವೋಲ್ಟ್ ಮೀಟರ್ ಹೇಗೆ? ಸೇಮ್ ಹಾಗೆ, ಬಟ್ ಮಧ್ಯದಲ್ಲಿ ನಮಗೆ ವಿ ಅಂತ ಇರುತ್ತೆ ಇನ್ಸ್ಟೆಡ್ ಆಫ್ ಐ. ಕ್ಲಿಯರ್ ಆಗಿದ್ಯಾ?
I hope this is clear. The symbols and all comes the resistance. Ohm's law relate ಮಾಡಬೇಕಂದ್ರೆ this is the best diagram according to me. Ohm's law ಏನು ಹೇಳುತ್ತೆ? Ohm's law says that V is equal to IR ಅಂತ ಹೇಳುತ್ತೆ. But V ಅಂದ್ರೆ ಏನು, I ಅಂದ್ರೆ ಏನು, R ಅಂದ್ರೆ ಏನು? V is the voltage, that is the pushing force. ಯಾರನ್ನ ಪುಷ್ ಮಾಡ್ತಿದ್ದಾರೆ? ಎಲೆಕ್ಟ್ರಾನ್ಸ್ ನ. ಎಷ್ಟು ಪುಷ್ ಮಾಡಿದ್ರೆ ಅಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ Ohm's law says that V, I mean ಎಷ್ಟು ಕರೆಂಟ್ ಇರುತ್ತೆ, ಎಷ್ಟು ಪುಷ್ ಬರುತ್ತೋ ಅಷ್ಟು ಕರೆಂಟ್. But who is limiting here? Resistance is limiting here. Resistance is the opposition for flow of electrons. So resistance na ಹೇಗೆ ಡಿಫೈನ್ ಮಾಡಬಹುದು sir? Well, R is equal to rho L by A ಅಂತ ಕರಿತೀವಿ. This is also a thing which you might expect a numerical on. Ohm ಏನು? This is rho. This is the nature of material. Ohm meter. ಇದು ಕಾನ್ಸ್ಟೆಂಟ್ ಮಕ್ಕಳೇ, ನೀವು ನೆನ್ಪಿಟ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಎಕ್ಸಾಮ್ಸ್ ನಲ್ಲೇ ಕೊಟ್ಟಿರ್ತಾರೆ. ಅಂದ್ರೆ 1 ಮೀಟರ್ ಕಾಪರ್ ತಗೊಂಡ್ರೆ ಎಷ್ಟು ಓಮ್ಸ್ ಇರುತ್ತೆ, ಇಂಡಿಯಾಲ್ ತಗೊಂಡ್ರು ಅಷ್ಟೇ, ಬೇರೆ ಕಂಟ್ರಿಲ್ ತಗೊಂಡ್ರು ಅಷ್ಟೇ ಇರುತ್ತೆ. ಬರೀ ಪ್ಲಾನೆಟ್ಗೆ ಹೋಗಿ ತಗೊಳ್ಳಿ, ಇದೇ ಯೂನಿವರ್ಸ್ ಅಲ್ಲಿ ಅಷ್ಟೇ ಇರುತ್ತೆ. ದಿಸ್ ಇಸ್ ಅ ಕಾನ್ಸ್ಟೆಂಟ್. ಲೆಂತ್ ಜಾಸ್ತಿ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಥಿಕ್ನೆಸ್ ಜಾಸ್ತಿ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ದಿಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ದಿಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ನೆಕ್ಸ್ಟ್ ಬಂದು ಓಮ್ಸ್ ಲಾ. ಓಮ್ಸ್ ಲಾ ನಿಮಗೆ ಗೊತ್ತು, V is equal to IR. ಇವಾಗಷ್ಟೇ ಎಕ್ಸ್ಪ್ಲೇನ್ ಮಾಡಿದೆ. ಇದ್ರ ಮೇಲೆ ನ್ಯೂಮೆರಿಕಲ್ಸ್ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ರೆಸಿಸ್ಟರ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಬೇಕಾಗಿರುತ್ತೆ. ಇದರ ಅಪ್ಲಿಕೇಶನ್ ಏನಂದ್ರೆ, 2 ರೆಸಿಸ್ಟರ್ ಇದೆ ನಿಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಒಂದು 3 ಓಮ್, ಒಂದು 6 ಓಮ್, ಹೌದಾ? 2 ಸಪ್ರೇಟ್ ಆಗಿದೆ. ನಿಮಗೆ 9 ಓಮ್ದು ಒಂದು ಬೇಕು. ಹೇಗೆ? ಇಲ್ಲ, ನಿಮ್ಮ ಹತ್ರ ಅಂಗಡಿಗೆ ಹೋಗ್ತಾರ, ಟೈಮ್ ಇಲ್ಲ, ಈಗ ಇವಾಗಲೇ ಪ್ರಾಜೆಕ್ಟ್ ಮಾಡಬೇಕು. ಒಂದು 6 ಒಂದು 3 ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ R1 ಪ್ಲಸ್ R2 ಇಸ್ ಈಕ್ವಲ್ ಟು 9 ಓಮ್ ರೆಸಿಸ್ಟರ್ ಸಿಕ್ತು, ನಿಮ್ ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು. ದಿಸ್ ಇಸ್ ದಿ ಅಪ್ಲಿಕೇಶನ್. ಅದೇ ಪ್ಯಾರಲಲ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 3 ರೆಸಿಸ್ಟರ್ ಇದೆ. ಇದು ಮೂರರದ್ದು ಈಕ್ವಿವೆಲೆಂಟ್ ಏನು? ಈಕ್ವಿವೆಲೆಂಟ್ 1/R equivalent is 1/R1 plus 1/R2 plus 1/R3. ಈಕ್ವಿವೆಲೆಂಟ್ ರೆಸಿಸ್ಟರ್ ಬಂದ್ಬಿಟ್ಟು ಟೋಟಲ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡ್ಬಿಡುತ್ತೆ ಈಕ್ವಿವೆಲೆಂಟ್ ಅಲ್ಲಿ ಕನೆಕ್ಟ್ ಮಾಡಿದಾಗ, ರೈಟ್? ಸೊ ಫೈನಲ್ ಆಗಿ ನೀವೇನ್ ಮಾಡ್ತೀರಾ? ರೆಸಿಪ್ರೋಕಲ್ ಇರುತ್ತೆ, ಡಿವಿಷನ್ ಮಾಡಿ 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 ಸಾಕಾಗ್ಬಿಟ್ಟಿರುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ? ನೆವರ್. ಫೈನಲ್ ಆನ್ಸರ್ ಬೇಕು ಅಂದ್ರೆ 1/R equivalent ಕೇಳೋದಿಲ್ಲ, R equivalent ಕೇಳ್ತಾರೆ. ಇಲ್ಲಿ ಬಂದಿರೋ ಆನ್ಸರ್ ನ ರೆಸಿಪ್ರೋಕಲ್ ತಗೋಬೇಕು, ಅವಾಗ್ಲೇ ರೈಟ್ ಆನ್ಸರ್ ಬರೋದು. ಮಿಸ್ಟೇಕ್ ಮಾಡಬೇಡಿ. ಲಾಸ್ಟ್ 1 ಮಾರ್ಕ್ 99 ಮಾರ್ಕ್ಸ್ ಬಂದು ಅಲ್ಲಿ ಸ್ಟಾಪ್ ಮಾಡ್ಕೋಬೇಡಿ ನಿಮ್ಮ ಆನ್ಸರ್ ನ. ಬಿ ಕೇರ್ಫುಲ್. ಓಕೆ, Joule's law of heating ಬಗ್ಗೆ ಕೇಳ್ತಾರೆ ಮಕ್ಕಳೇ. Joule's law of heating says the amount of heat in a circuit is directly proportional to square of the current, resistance of it and the time for which it flows. ಹೌದಾ? It can be rewritten in many ways using Ohm's law. ಅದು ನೋಡ್ಕೊಳ್ಳಿ, 3 ಡಿಫ್ರೆಂಟ್ ಫಾರ್ಮುಲಾಸ್ ಇದೆ. ಎಕ್ಸಾಮ್ ನಲ್ಲಿ ಕರೆಂಟ್ ಕೊಟ್ಟಿಲ್ಲ ಅಂದಾಗ ಈ ಫಾರ್ಮುಲಾ ಯೂಸ್ ಮಾಡಿ, ಇದನ್ನ ಯೂಸ್ ಮಾಡಿ, ಓಮ್ಸ್ ಲಾ ಯೂಸ್ ಮಾಡಿ, ಮತ್ತೊಂದ್ಸರಿ ಮಾಡಿ. ಅಷ್ಟೊಂದು ಕಷ್ಟ ಯಾಕೆ ಪಡ್ತೀರಾ? 3 ಫಾರ್ಮುಲಾ ಇದೆಯಲ್ಲ, ಈ 3ರಲ್ಲಿ ಯಾವ ಒಂದು ವ್ಯಾಲ್ಯೂ ಕೊಟ್ಟಿಲ್ಲೋ ಆ ವ್ಯಾಲ್ಯೂ ಬಿಟ್ಟು ವಿಚ್ ಎವರ್ ಅಪ್ಲೈಸ್ ಅದನ್ನು ಯೂಸ್ ಮಾಡಿ. ಹಾಗೆ ಪವರ್ ಇಸ್ ಈಕ್ವಲ್ ಟು ವಿ ಹ್ಯಾವ್ VI. ಫಾರ್ ಎಕ್ಸಾಂಪಲ್ ಪವರ್ ಫೈಂಡ್ ಔಟ್ ಮಾಡ್ಬೇಕು. ನೀವು ಪವರ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಿಮ್ಗೆ ವೋಲ್ಟೇಜ್ ಕೊಟ್ಟಿಲ್ಲ, ನೀವು ಇದನ್ನ ಯೂಸ್ ಮಾಡಿ, ಓಮ್ಸ್ ಲಾ ಯೂಸ್ ಮಾಡಿ, ವೋಲ್ಟೇಜ್ ಕಂಡು ಹಿಡ್ಕೊಂಡು ಯಾಕೆ ಅಷ್ಟು ದೊಡ್ಡದು, ಅಷ್ಟೊಂದು ತಲೆ ಏನು ಕಡಿಸ್ಕೋತೀರಾ? ವಿ ಯೂಸಿಂಗ್ ಓಮ್ಸ್ ಲಾ ಆಲ್ರೆಡಿ ಫಾರ್ಮುಲಾಸ್ ಇದೆ ನಮ್ಮ ಹತ್ರ. ಇದೊಂದು ಫಾರ್ಮುಲಾ ಅಥವಾ ಅದಕ್ಕೆ ವ್ಯಾಲ್ಯೂ ತಕ್ಕಂಗೆ ಇನ್ನೊಂದು ಫಾರ್ಮುಲಾ ಅಥವಾ ಮತ್ತೊಂದು ಫಾರ್ಮುಲಾ, ಈ 3 ಫಾರ್ಮುಲಾ ಆಲ್ರೆಡಿ ರೆಡಿಮೇಡ್ ಇದೆ. ಈ ರೆಡಿಮೇಡ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಟೈಮ್ ಸೇವ್ ಮಾಡಿ. ಹೌದಾ? ಎಸ್ ಸರ್. ನೆಕ್ಸ್ಟ್ ಮಕ್ಕಳೇ, ಸೊ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ, ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಯೂನಿಟ್ಸ್, ಐ ಮೀನ್ ಕಿಲೋವಾಟ್ ಅವರ್. ಸೊ 1 ಕಿಲೋವಾಟ್ ಅವರ್ ನಾವು 1 ಯೂನಿಟ್ ಅಂತ ಕರಿತೀವಿ. ದಟ್ ಈಸ್ ಈಕ್ವಲ್ ಟು 3.6 into 10⁶ ಜೂಲ್ಸ್. ಈ ಕನ್ವರ್ಷನ್ಸ್ ಬಗ್ಗೆ ಕೇಳ್ತಾರೆ. ಟೆಲ್ ಅಸ್ ಇನ್ SI ಯೂನಿಟ್ ಅಂತಾನು ಕೇಳ್ತಾರೆ. ರಿಮೆಂಬರ್ ದಟ್, ವೆರಿ ಹೆಲ್ಪ್ಫುಲ್. ದಟ್ಸ್ ಆಲ್ ಫಾರ್ ಟುಡೇ. ಈ ನ್ಯೂಮೆರಿಕಲ್ಸ್ ಮೇಲೆ ನಿಮಗೆ ಬಂದಿರುವಂತಹ ನ್ಯೂಮೆರಿಕಲ್ ಸಾಲ್ವ್ ಮಾಡಿ. ಟೆಕ್ಸ್ಟ್ ಬುಕ್ ಅಲ್ಲಿ 3 ವ್ಯಾಲ್ಯೂ ಕೊಟ್ಟಿದ್ರೆ ಅವ್ರು ಕೊಡದೇ ಇರೋಂಥ ವ್ಯಾಲ್ಯೂನ ರೈಟ್ ತಗೊಂಡು ಮಾಡೋದಷ್ಟೇ ಅಲ್ಲದೆ ಅವ್ರು ಕೊಟ್ಟಿರೋ ವ್ಯಾಲ್ಯೂನ ಮಾಸ್ಕ್ ಮಾಡಿ, ಅಂದ್ರೆ ಮುಚ್ಚಿಟ್ಕೊಳ್ಳಿ. ಇನ್ನೆರಡು ವ್ಯಾಲ್ಯೂ ನೀವು ಹೊಸದಾಗಿ ವೇರಿಯೇಬಲ್ ಕ್ರಿಯೇಟ್ ಮಾಡಿ ಸಾಲ್ವ್ ಮಾಡಿದ ಹಾಗಾದ್ರೆ the exam will be super easy. You won't face any difficulty. All the best for your exams. Physics ನಲ್ಲಿ 2 chapter in the numericals ಬರುತ್ತೆ. Do not worry, everything would be easy and I will be seeing you after exam. Ta ta, take care, bye bye.